ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಗಿಲ್ಲಿ ಯಾವ ರೀತಿಯಾಗಿ ಆಟವನ್ನು ಆಡ್ತಾ ಇದ್ದಾನೆ, ಹಾಗೆ ಉಳಿದ ಸ್ಪರ್ಧಿಗಳು ಯಾವ ರೀತಿಯಾಗಿ ಆಟವನ್ನು ಆಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ವಿ. ಇನ್ನೇನು ಫಿನಾಲೆ ಹಂತಕ್ಕೆ ಬಂದು ತಲುಪಿದೆ. ಇನ್ನು ಒಂದು ವಾರ ಮಾತ್ರ ಬಾಕಿ ಇರುವಂಥದ್ದು. ಫಿನಾಲೆಗೆ ಡೇಟ್ ಕೂಡ ಅನೌನ್ಸ್ ಆಗುವಂಥ ನಿರೀಕ್ಷೆ ಇದೆ. ಯಾವಾಗ ಡೇಟನ್ನು ಅನೌನ್ಸ್ ಮಾಡ್ತಾರಂತ ಅದನ್ನು ಕೂಡ ಅಪ್ಡೇಟ್ಸನ್ನು ಕೊಡ್ತೀನಿ. ಜೊತೆಗೆ ಏನೇನು ಆಗ್ತಾ ಇದೆ ಅಂತ ನಾವು ದಿನನಿತ್ಯ ನೋಡ್ತಾ ಇದ್ವಿ. ಅದರಲ್ಲೂ ಕೂಡ ಒಂದು ವಿಚಾರವನ್ನು ನಾನು ನಿಮಗೆ ಹೇಳಲೇಬೇಕು. ಇವತ್ತಿನ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ, ಎಲ್ಲರಲ್ಲೂ ಕೂಡ ತಾವು ಯಾವ ತಪ್ಪನ್ನು ಮಾಡಬಾರ್ದಾಗಿತ್ತು, ನಿಮಗೊಂದು ಅವಕಾಶವನ್ನು ಕೊಟ್ಟರೆ ಯಾವ ಸಂಚಿಕೆಯಲ್ಲಿ ಹಿಂದ್ಗಡೆ ಹೋಗಿ ತಾನು ಈ ತಪ್ಪನ್ನು ಮಾಡಬಾರ್ದಾಗಿತ್ತು ಅಂತ ನಿಮಗೆ ಅನಿಸುತ್ತೆ, ಬದಲಾಯಿಸ್ಕೊಳ್ಬಹುದು ಒಂದು ಅವಕಾಶ ಕೊಟ್ಟರೆ ಅಂತ ಕೇಳ್ತಾರೆ. ಕ್ವಶನ್ನು ಎಲ್ಲರಲ್ಲೂ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ಕಿಚ್ಚ ಸುದೀಪ್ ಅವರ ಎದುರುಗಡೆಯಲ್ಲಿ ರಕ್ಷಿತಾ ಅವರಲ್ಲಿ ಸಾರಿ ಕೇಳ್ತಾರೆ. ಯಾಕಂತ ಹೇಳಿದ್ರೆ ರಕ್ಷಿತಾ ಅವರಿಗೆ ನಾನು ತುಂಬ ತೊಂದರೆಯನ್ನು ಕೊಟ್ಟಿದ್ದೀನಿ. ಯಾಕಂದರೆ ಗೆಜ್ಜೆ ವಿಚಾರ ಇರ್ಬೋದು, ಬಹಳ ಪ್ರಮುಖವಾಗಿ ಗೆಜ್ಜೆ ವಿಚಾರ ಯಾವ ರೀತಿಯಾಗಿ ಸೌಂಡ್ ಮಾಡ್ತು ಅದನ್ನು ರಕ್ಷಿತಾ ಅವರ ಮೇಲೆ ಎತ್ತಿ ಹಾಕಿದ್ರು. ಅದಾದ ಮೇಲೆ ಗಿಲ್ಲಿ ಸಪೋರ್ಟ್ ಆಗಿ ನಿಂತ ರಕ್ಷಿತಾ ಅವರಿಗೆ. ಅದು ಮಾಡಿದ್ಯಾರು ಅಂತ ಹೇಳಿದ್ರೆ ಕುತಂತ್ರಿ ಬುದ್ಧಿ ಅಶ್ವಿನಿ ಗೌಡ ಹಾಗೆ ಜಾನ್ವಿ ಅವರು ಮಾಡಿರುವಂಥದ್ದು. ಅದಾದಮೇಲೆ ಕಿಚ್ಚನ ಪಂಚಾಯಿತಿಯಲ್ಲಿ ಅದು ಎಲ್ಲದಕ್ಕೂ ಕೂಡ ಸ್ಪಷ್ಟನೆ ಸಿಕ್ತು. ಅದಾದಮೇಲೆ ರಕ್ಷಿತಾ ಅವರಿಗೆ ಸಾಕಷ್ಟು ಜನ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿ ಬಂದಿದ್ದಾರೆ. ಎಲ್ಲರೂ ಕೂಡ ಆಕೆದೇ ತಪ್ಪಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಇರುವವರು ಆಕೆದೇ ತಪ್ಪು, ಆಕೆನೇ ಹಾಗೆ ಮಾಡ್ತಾ ಇದ್ದಾಳಂತ ಅದೆಲ್ಲಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಾದ ಮೇಲೆ ಅದೇನು ಸುಖ ಅಂತ ಕಾಂತು ಆ ಒಂದು ಸಮಸ್ಯೆ. ಅದಾದ ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಇನ್ನುಳಿದ ಜಗಳಗಳಿಗೆ ಸಂಬಂಧಪಟ್ಟಂತೆ ಅಶ್ವಿನಿ ಗೌಡ ಅವರು ಕಿಚ್ಚ ಸುದೀಪ್ ಅವರ ಮುಂಭಾಗದಲ್ಲಿ ರಕ್ಷಿತಾ ಅವರಲ್ಲಿ ಸಾರಿಯನ್ನು ಕೇಳ್ತಾರೆ. ಇದಾದ ಮೇಲೆ ರಕ್ಷಿತಾ ಅವರು ಹೇಳ್ತಾರೆ, ತಾನು ಕೂಡ ಫಸ್ಟ್ ಟೈಮು ಬಿಗ್ ಬಾಸ್ ಮನೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಸ್ಪರ್ಧಿಗಳು ಈಕೆ ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ನಾನು ಮನೆಗೆ ಹೋಗ್ತೀನಿ. ಆ ಸಂದರ್ಭದಲ್ಲಿ ತಾನೇನೂ ಮಾತಾಡದೆ ಮನೆಗೆ ಹೋಗಿದ್ದೀನಿ. ಅವಾಗ ನಾನು ಮಾತಾಡಬೇಕಿತ್ತು, ತನ್ನ ಪರವಾಗಿ ತಾನೇ ಸ್ಟ್ಯಾಂಡ್ ತೆಗೆದುಕೊಳ್ಬೇಕಿತ್ತು ಅಂತ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಪಾಯಿಂಟ್ ಇರೋದು ಇಲ್ಲೇ ನೋಡಿ ವೀಕ್ಷಕರೇ. ಒಂದು ಮಾತು, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಈಗ ಸ್ಟೋರಿ ಕಂಟಿನ್ಯೂ ಮಾಡೋಣ. ಏನಪ್ಪ ಅಂತ ಹೇಳಿದ್ರೆ, ಕಾವ್ಯ ಗಿಲ್ಲಿಗೆ ಯಾವ ರೀತಿಯೆಲ್ಲ ಮೋಸ ಮಾಡಿದ್ದಾಳೆ ಅಂತ ಹೇಳೋಕೆ ಸ್ಪಷ್ಟ ಉದಾಹರಣೆ ಮೊನ್ನೆ ನಡೆದಿರುವಂಥ ಗುರುವಾರದ ಟಾಸ್ಕ್ ಇರ್ಬೋದು. ಜೊತೆಗೆ ಒಂದು ಗಾದೆ ಮಾತು ನಿಮಗೆ ನೆನಪು ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಕಣ್ಣು ಇಲ್ಲದೆ ಇರುವಂಥ ಕುರುಡನಿಗೆ ಕಣ್ಣು ಬಂದ ತಕ್ಷಣ ತನಗೆ ಸಹಾಯ ಮಾಡಿರುವಂಥ ಊರ್ಗೋಲನ್ನೇ ಕಿತ್ತು ಬಿಸಾಕ್ತಾನೆ ಎನ್ನುವಂಥ ಮಾತು ಎಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ಕೇಳಿಸ್ಕೊಂಡಿರ್ತೀರ. ಅಂಥದ್ದೇ ಮಾತು ಈಗ ಬಿಗ್ ಬಾಸಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಕಾರಣ ಕಾವ್ಯ ಶೈವ ಅವರ ವರ್ತನೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಇವತ್ತು ಕೂಡ ಕಿಚ್ಚ ಸುದೀಪ್ ಅವರ ಮುಂಭಾಗದಲ್ಲಿ ಗಿಲ್ಲಿ ಅವರಿಗೆ ಖಡಕ್ಕಾದಂಥ ವಾರ್ನ್ ಮಾಡ್ತಾರೆ. ಗಿಲ್ಲಿ, ನಿನಗೆ ನಾನು ಇದು ಖಡಕ್ಕಾದಂಥ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ನೀನು ಯಾವುದೇ ಕಾರಣಕ್ಕೂ ನನಗೆ ಈ ಥರ ಎಲ್ಲ ಕೀಟ್ಲೆ ಕೊಡಬೇಡ, ರೇಗಿಸಬೇಡ, ಅದು ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ನೋಡಿ, ಈಗ 1 ಡೇಸಿಂದ ಹಿಡಿದು 100 ಡೇಸ್ ತನಕ ಅದು ಮಾಡೋಕ್ಕೆ ಓಕೆ ಆಗಿತ್ತು. ಯಾಕಂತ ಹೇಳಿದ್ರೆ ತನ್ನ ಬೇಳೆ ಬೇಯೋಕ್ಕೆ ಅದು 100 ಡೇಸ್ ಬೇಕಾಗಿತ್ತು. 100 ಡೇಸ್ ಅಂದರೆ 100 ದಿನ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ಬೇಕಾಗಿತ್ತು. ಸೊ ಮನೆಯವರು ಕೂಡ ಅದಕ್ಕೆ ಸಪೋರ್ಟ್ ಆಗಿದ್ದರು ಅಂತ ಹೇಳೋಕ್ಕೆ ಒಂದು ಸಾಕ್ಷಿ ಎನ್ನುವಂತೆ ಬಿಗ್ ಬಾಸ್ ಮನೆಯಲ್ಲಿ ಏನಾಯಿತು, ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದರು, ಅವರು ಹೇಳಿರುವಂಥ ಕಾರಣಗಳು ಯಾವ ರೀತಿಯಾಗಿದೆ ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ಅದಾದ ತಕ್ಷಣ ಬಿಗ್ ಬಾಸ್ ಅವರನ್ನು ಮನೆಗೆ ಕಳಿಸಿದ್ರು, ಅಂದರೆ ಕಾವ್ಯನ ಪೋಷಕರನ್ನು. ನೋಡಿ ಯಾವ ರೀತಿಯಾಗಿ ಬೆಂಬಲವನ್ನು ತಗೋಬೇಕು ಎಲ್ಲವನ್ನು ಕೂಡ ಗಿಲ್ಲಿಯಿಂದ ಪಡೆದುಕೊಂಡಿದ್ದಾಳೆ ಕಾವ್ಯ. ಇದಾದ ತಕ್ಷಣ ಇವಾಗ ಕಿಚ್ಚ ಸುದೀಪ್ ಅವರ ಎದುರುಗಡೆ ವಾರ್ನ್ ಮಾಡ್ತಾರೆ, ಗಿಲ್ಲಿ ನೀನು ತಮಾಷೆ ಮಾಡಬೇಡ, ರೇಗಿಸ್ಬೇಡ ಅಂತ. ಕಿಚ್ಚ ಸುದೀಪ್ ಅವರು ಕ್ವಶನನ್ನು ಕೇಳ್ತಾರೆ, ನೀವು ಯಾವ ಸಂಚಿಕೆ ಹಿಂದ್ಗಡೆ ಹೋಗಿ ಏನನ್ನು ನೀವು ಬದಲಾಯಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ, ತಾನು ಈ ತಪ್ಪು ಮಾಡಬಾರ್ದಾಗಿತ್ತು ಅಂತ. ಆ ಸಂದರ್ಭದಲ್ಲಿ ಕಾವ್ಯ ಹೇಳ್ತಾಳೆ, ಗಿಲ್ಲಿಗೆ ನಾನು ತುಂಬ ಸಲಿಗೆ ಕೊಟ್ಬಿಟ್ಟಿದ್ದೀನಿ. ಆ ಸಲಿಗೆ ನಾನು ಸ್ಟಾರ್ಟ್ ಟೈಮಲ್ಲೇ ಅದನ್ನು ಅವಾಯ್ಡ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಇಲ್ಲಿ ತನಕ ಟ್ರಾವೆಲ್ ಮಾಡ್ತಾ ಬರ್ತಾ ಇರಲಿಲ್ಲ ಆಯಿತು, ಅಂದರೆ ಅದು ಕಂಟಿನ್ಯೂಟಿಯಾಗಿ ಬರ್ತಾ ಇಲ್ಲ ಆಯಿತು. ತಾನು ಶಿಸ್ತಿನ ಸಿಪಾಯಿ ಥರ ಇರ್ತೀನಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಆ ಶಿಸ್ತಿನ ಸಿಪಾಯಿ ಬುದ್ಧಿ ಎಲ್ಲವನ್ನು ಕೂಡ ಜನರು ನೋಡಿದ್ದಾರೆ. ಧನುಷ್ ಗೌಡನ ಜೊತೆ ಯಾವ ರೀತಿಯಾಗಿ ವರ್ತನೆ ಇತ್ತು, ಗಿಲ್ಲಿ ಜೊತೆ ಯಾವ ರೀತಿಯಾಗಿ ವರ್ತನೆ ಇತ್ತು ಎಲ್ಲವನ್ನು ಕೂಡ ನೋಡಿದ್ದೀರಿ. ಸೊ ಧನುಷ್ ಗೌಡನ ಜೊತೆ ಆತ ಎಲ್ಲಿ ಮುಟ್ಟಿದ್ರೂ ಓಕೆ ಈ ಕಾವ್ಯ ಶೈವ ಅವರಿಗೆ. ಆದರೆ ಗಿಲ್ಲಿ ಏನಾದರೂ ಒಂದು ಟಚ್ ಮಾಡಿದ್ರೂ ಆಗೋಲ್ಲ, ಸುಮ್ಮನೆ ತಮಾಷೆ ಕೈ ಟಚ್ ಮಾಡಿದ್ರೂ ಆಗಲ್ಲ. ಆತ ಸೊಂಟ ಟಚ್ ಮಾಡಿದ್ದಾನೆ, ಹಾಗೆ ಬೇರೆ ಬೇರೆ ಮೊಣಕಾಲು ಟಚ್ ಮಾಡಿದ್ದಾನೆ. ಒಂದಿಷ್ಟು ಫೋಟೋಸ್ಗಳು ವಿಡಿಯೋಗಳು ಕೂಡ ಎಲ್ಲ ಕಡೆ ವೈರಲ್ ಆಗ್ತಾ ಇವೆ, ಅದನ್ನು ಕೂಡ ನೀವು ನೋಡಬಹುದು. ಸೊ ಇನ್ನೊಂದು ಕಡೆಯಲ್ಲಿ ಒಂದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ.
ತನ್ನಿಂದ ಯಾವ ರೀತಿಯಾಗಿ ಆ, ಬೇಳೆ ಬೇಯಿಸ್ಕೊಳ್ಳೋಕೆ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಕಾವ್ಯ ಶೈಬಾ ಅವರು ಗಿಲ್ಲಿನ ಯಾವ ರೀತಿಯಾಗಿ ಆಟದಲ್ಲಿ ಬಳಸ್ಕೊಂಡಿರೋವಂಥದ್ದು ಇರ್ಬೋದು, ಯಾವ ರೀತಿಯಾಗಿ ಗಿಲ್ಲಿನ ಪ್ರತಿ ಹಂತ ಹಂತದಲ್ಲೂ ಕೂಡ ನಾಮಿನೇಟ್ ವಿಚಾರದ ಸಂದರ್ಭದಲ್ಲೂ ಕೂಡ ಗಿಲ್ಲಿನ ನಾಮಿನೇಟ್ ಮಾಡೋದು, ಅದಾದ ತಕ್ಷಣ ಸಪೋರ್ಟ್ ಮಾಡೋದು ಧನುಷ್ ಅವರಿಗೆ. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಗಿಲ್ಲಿ ಎಲ್ಲರೂ ಕೂಡ ತಮಗೆ ಕಿಂಡಲ್ ಮಾಡ್ತಾ ಇದ್ರಲ್ಲ ಗಿಲ್ಲಿ ಕಾವ್ಯ ಅಂತ, ಅದಕ್ಕೋಸ್ಕರ ನಾನು ನಿನ್ನನ್ನು ನಾಮಿನೇಟ್ ಮಾಡಿದೆ ಅಂತ. ಆದರೆ ಅದು ಕಾರಣನೇ ಅಲ್ಲ ಅವಳದ್ದು. ತಾನೊಬ್ಬ ಒಂದು ಒಳ್ಳೆ ರೀತಿಯಾದಂಥ ಫ್ರೆಂಡ್ಶಿಪ್ ಇರೋದಾಗಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ನಾಮಿನೇಟ್ ಮಾಡೋದಿಲ್ಲ ಆಗಿತ್ತು. ಒಂದು ಮಾತಂತೂ ಸತ್ಯ, ಮೊನ್ನೆ ಸಂಚಿಕೆಯಲ್ಲಿ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಸೀರಿಯಲ್ನವರು ಒಂದಿಷ್ಟು ಜನ ಒಳಗಡೆ ಬಂದರು ಪ್ರಮೋಷನ್ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಹುಡುಗ ಬೇಕು ಅಂತ ಕೇಳ್ತಾರೆ. ರಕ್ಷಿತ್ ಅವರು ಹೇಳ್ತಾರೆ ತನಗೆ ಗಿಲ್ಲಿ ಥರವಾದಂಥ ಹುಡುಗ ಬೇಕು ಅಂತ ಹೇಳ್ತಾರೆ. ಆದರೆ ಒಂದಂತೂ ಸತ್ಯ, ಆಕೆಗೆ ಅದೇ ಥರ ಹುಡುಗ ಬೇಕು. ಯಾಕೆಂದರೆ ಆಕೆ ಇರೋದು ಕೂಡ ಅದೇ ಥರ. ಸೊ ಸೀರಿಯಸ್ ಆಗಿ ಇರುವಂಥದ್ದು ಅಥವಾ ಹೈ ಮೆಚುರಿಟಿ ಇರುವಂಥ ಹುಡುಗ ಆಕೆಗೂ ಕೂಡ ಇಷ್ಟ ಇಲ್ಲ. ಜೊತೆಗೆ ಕಾವ್ಯ ಅವರಲ್ಲಿ ಕೇಳ್ತಾರೆ ನಿನಗೆ ಯಾವ ರೀತಿಯಾದಂಥ ಹುಡುಗ ಬೇಕು ಅಂತ. ಆದರೆ ಕಾವ್ಯ ಹೇಳ್ತಾಳೆ ನನಗೆ ಲಾಯಲ್ ಆಗಿರುವಂಥ ಹುಡುಗ ಬೇಕಂತ ಹೇಳ್ತಾಳೆ. ಇದು ಯಾವ ಫೇಸ್ ಇಟ್ಕೊಂಡು ಯಾವ ಮುಖ ಇಟ್ಕೊಂಡು ಹೇಳ್ತಾಳೋ ಗೊತ್ತಿಲ್ಲ. ಸೀರಿಯಸ್ ಆಗಿ ಹೇಳಬೇಕಂತ ಹೇಳಿದ್ರೆ ಲಾಯಲ್ ಆಗಿ ಫ್ರೆಂಡ್ಶಿಪ್ ಮಾಡೋಕ್ಕೆ ಕಾವ್ಯಂಗೆ ಗೊತ್ತಿಲ್ಲ, ಆ ಯೋಗ್ಯತೆಯೂ ಇಲ್ಲ. ಗಿಲ್ಲಿ ಥರ ಲಾಯಲ್ ಆಗಿರುವಂಥ ಫ್ರೆಂಡ್ಶಿಪ್ ಬೇಕಾ? ಫ್ರೆಂಡ್ಶಿಪ್ಪೇ ನೀಟಾಗಿ ನೆಟ್ಗೆ ಮಾಡುವಂಥದ್ದು ಕಾವ್ಯಕ್ಕೆ ಗೊತ್ತಿಲ್ಲ. ಆದರೆ ತಾನು ಮದುವೆ ಆಗೋ ಹುಡುಗ ಮಾತ್ರ ಲಾಯಲ್ ಆಗಿರ್ಬೇಕಂತ ಹೇಳ್ತಾಳೆ. ಸೊ ಇದರಲ್ಲಿ ಕಾವ್ಯ ಎಷ್ಟರ ಮಟ್ಟಿಗೆ ಲಾಯಲ್ ಆಗಿದ್ದಾಳೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಿರಬೇಕು. ಆಕೆ ಹೇಳ್ದಂಗೆ ಫಸ್ಟ್ ಟೈಮೇ ಗಿಲ್ಲಿಗೆ ವಾರ್ ಮಾಡಿ ಬಿಡ್ಬೋದಾಗಿತ್ತು. ಯಾಕಂತ ಹೇಳಿದ್ರೆ ಬಿಟ್ಟಿದ್ರೆ ಇವತ್ತು ಕಾವ್ಯ ಇಲ್ಲಿ ತನಕ ಬರ್ತಾ ಇಲ್ಲ ಆಯಿತು. ವಾರದ 3ನೇ ವಾರದಲ್ಲೇ ಕೂಡ ಕಾವ್ಯ ಹೊರಗಡೆ ಹೋಗ್ತಾ ಇದ್ಲು. ಕಾವ್ಯನ್ಕಿಂತ ಚೆನ್ನಾಗಿ ಆಡೋರು ತುಂಬ ಜನ ಇದ್ದಾರೆ, ಆದರೆ ಅವರೆಲ್ಲರೂ ಕೂಡ ಹೊರಗಡೆ ಹೋಗಿದ್ರು. ಏನು ಸಖತ್ತಾಗಿ ಆಡುವವರು ಕೂಡ ಹೊರಗಡೆ ಹೋಗಿದ್ದಾರೆ. ಕಾವ್ಯ ಉಳ್ಕೊಂಡಿದ್ದು ರೀಸನ್ ಇಷ್ಟೇ, ಗಿಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸೇವ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಲಿಬರ್ಟಿಯನ್ನು ಕೊಟ್ಟು ಕಾವ್ಯನ ಸೇವ್ ಮಾಡಿದ್ದಾನೆ, ಅದು ಎಷ್ಟು ದೊಡ್ಡ ಚರ್ಚೆ ಆಯಿತು ಕಿಚ್ಚನ ಪಂಚಾಯಿತಿ ಸಂದರ್ಭದಲ್ಲಿ, ಅದೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಪ್ರತಿ ಹಂತದಲ್ಲೂ ಕೂಡ ಕಾವ್ಯಗೆ ಗಿಲ್ಲಿ ಬೇಕೇ ಬೇಕಾಗಿತ್ತು. ಕೊನೆಯ ಟಾಸ್ಕಲ್ಲೂ ಕೂಡ, ಗುರುವಾರದ ಕೊನೆಯ ಟಾಸ್ಕಲ್ಲೂ ಕೂಡ ಯಾರೂ ಸಹಾಯಕ್ಕೆ ಬರಲಿಲ್ಲ. ಅವರವರ ಫ್ರೆಂಡ್ಶಿಪ್ ಇರೋರಿಗೆ ಸಪೋರ್ಟ್ ಮಾಡ್ಕೊಂಡೋದ್ರು. ಆದರೆ ಕಾವ್ಯಂಗೆ ಸಪೋರ್ಟ್ ಮಾಡಿರುವಂಥದ್ದು, ಹೆಲ್ತನ್ನು ಹಾಳು ಮಾಡ್ಕೊಂಡಿರುವಂಥದ್ದು ಇದೇ ಗಿಲ್ಲಿ. ಕೊನೆಯ ಹಂತದಲ್ಲೂ ಕೂಡ ಗಿಲ್ಲಿನೇ ಕಾವ್ಯಂಗೆ ಬೇಕಾಯಿತು. ಪ್ರಿಯ ವೀಕ್ಷಕರೇ, ನಿಮಗೇನು ಅನಿಸುತ್ತೆ ಈ ವಿಚಾರವನ್ನು ನೋಡಿದ ತಕ್ಷಣ? ಇದು ಹೌದಂತ ಅನಿಸುತ್ತಾ? ಕಣ್ಣು ಕಾಣದೇ ಇರುವಂಥ ಕುರುಡನಿಗೆ ಕಣ್ಣು ಬಂದಂಥ ಸಂದರ್ಭದಲ್ಲಿ ಆತ ಫಸ್ಟು ಬಿಸಾಕೋದೆ ತನ್ನ ಸಹಾಯಕ್ಕೆ ನಿಂತಹ ಊರ್ಗೋಲನ್ನು ಅದೇ ರೀತಿಯಾಗಿ ಕಾವ್ಯನು ಗಿಲ್ಲಿನ ಬಳಸ್ಕೊಂಡ್ಲ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈಗ ಅಂತೂ ಇಂತೂ 100 ಡೇಸ್ ಆಯಿತು, ಇನ್ನು ಗಿಲ್ಲಿಯಿಂದ ಏನು ಲಾಭ ಇಲ್ಲ, ಹೇಗೂ ಬಂದಾಯಿತು. ಇನ್ನು ಹೊರಗೆ ಹೋಗೋದಾದರೂ ಓಕೆ, ಒಳಗಿರೋದಾದರೂ ಓಕೆ, ಯಾರ ಸಹಾಯ ಬೇಡ ಅಂತ ಸ್ಟ್ಯಾಂಡ್ ತಗೊಳ್ಳೋಕೆ ನಿತ್ಲ ಕಾವ್ಯ. ಇಲ್ಲ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಗಿಲ್ಲಿ ಕಾವ್ಯ ಅಂತ ದೊಡ್ಡ ಮಟ್ಟದ ಒಂದು ಟ್ರೆಂಡ್ ಸೆಟ್ ಆಗಿತ್ತು. ಮೀಡಿಯಾದವರು ಕೇಳುವ ಕ್ವಶನ್ಗಳಿಗೆ ಉತ್ತರ ಕೊಡೋಕ್ಕಾಗದೆ ಒಳಗಡೆ ಇದು ಜಗಳವನ್ನು ಕಂಟಿನ್ಯೂ ಮಾಡಿಕೊಂಡು ಹೊರಗಡೆ ಹೋಗಿ ಅದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಈ ರೀತಿಯಾದಂಥ ಪ್ಲ್ಯಾನನ್ನು ಮಾಡ್ಕೊಂಡಿಲ್ಲ ಕಾವ್ಯ. ಅಥವಾ ಎಲ್ಲವನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಆ ರೀತಿಯಾಗಿ ಬಳಸ್ಕೊಂಡು ಮಧ್ಯ ಹಾದಿಯಲ್ಲಿ ಕೈ ಬಿಡುವಂಥ ಕುತಂತ್ರಿ ಬುದ್ಧಿ ಕಾವ್ಯನಲ್ಲಿ ಇದೆಯಾ ಅಂತ ನೀವು ಅದಕ್ಕೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಧನ್ಯವಾದ ಕರ್ನಾಟಕ.